ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಶುಕ್ರವಾರದಂದು ಇಲಾನ್ ಮಸ್ಕ್ ಜೊತೆಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಈ ಮಾತುಕತೆ ತಂತ್ರಜ್ಞಾನ, ನವೀನತೆ, ಬಾಹ್ಯಾಕಾಶ ಮತ್ತು ಚಲನೆ ಕ್ಷೇತ್ರಗಳಲ್ಲಿ ಸಹಕಾರದ ಬಗ್ಗೆ ನಡೆಯಿತು. ಮೊದಲು ಅವರು 2023ರ ಫೆಬ್ರವರಿಯಲ್ಲಿ ವಾಷಿಂಗ್ಟನ್ ಡಿಸಿಯಲ್ಲಿ ಭೇಟಿಯಾದರು. ಇದೇ ವಿಚಾರಗಳ ಕುರಿತಾಗಿ ಆ ಭೇಟಿಯ ಸಂದರ್ಭದಲ್ಲಿ ಅವರು ಮಾತುಕತೆ ನಡೆಸಿದ್ದರು. ಈಗ ನಡೆದ ದೂರವಾಣಿ ಮಾತುಕತೆ ಆ ವಿಷಯಗಳ ಮುಂದುವರಿಕೆ. ಮೋದಿ ಮಸ್ಕ್ ಜೊತೆ ಟೆಕ್ನಾಲಜಿ ಮತ್ತು ಇನೋವೇಷನ್ ಕ್ಷೇತ್ರಗಳಲ್ಲಿ ಸಹಕಾರದ ಅಸಾಧ್ಯವಲ್ಲದ ಸಾಧ್ಯತೆಗಳ ಬಗ್ಗೆ ಚರ್ಚಿಸಿದರು. ಮೋದಿ ಈ ವಿಚಾರವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡರು. ಭಾರತದ ಉದ್ದೇಶ ಅಮೆರಿಕದೊಂದಿಗೆ ತಂತ್ರಜ್ಞಾನ ಸಹಕಾರವನ್ನು ಮುಂದುವರಿಸುವುದು. ಸ್ಪೇಸ್ಎಕ್ಸ್ ಕಂಪನಿಯ ಸ್ಟಾರ್ಲಿಂಕ್ ಸೇವೆ ಭಾರತದಲ್ಲಿ ಪ್ರಾರಂಭಗೊಳ್ಳಬೇಕಿದೆ. ಆದರೆ ಇದಕ್ಕೆ ಸರ್ಕಾರದ ಅನುಮತಿ ಇನ್ನೂ ಬೇಕಿದೆ. ಈ ಅನುಮತಿ ಬಹುಶಃ ಶೀಘ್ರದಲ್ಲೇ ಲಭ್ಯವಾಗಬಹುದು ಎಂದು ಮೂಲಗಳು ಹೇಳುತ್ತವೆ. ಆದ್ದರಿಂದಲೇ ಮಸ್ಕ್ ಜೊತೆಗೆ ಮೋದಿ ಮಾತುಕತೆ ನಡೆಸಿದ್ದು ಆ ಪ್ರಕ್ರಿಯೆಗೆ ವೇಗ ತರುತ್ತದೆ. ಸ್ಟಾರ್ಲಿಂಕ್ ದೂರದ ಪ್ರದೇಶಗಳಲ್ಲಿ ಇಂಟರ್ನೆಟ್ ತಲುಪಿಸಲು ಉಪಗ್ರಹಗಳ ಬಳಕೆಯ ತಂತ್ರಜ್ಞಾನ ನಿರ್ವಹಣಾ ಅನುಮತಿಗಾಗಿ ಭದ್ರತಾ ಪರಿಶೀಲನೆ ನಡೆಯುತ್ತಿದೆ. ಈ ಪರಿಶೀಲನೆಯ ನಂತರ ಸೇವೆ ಆರಂಭಗೊಳ್ಳಬಹುದು. ಇದೇ ವಿಷಯವಾಗಿ ಸ್ಟಾರ್ಲಿಂಕ್ ಉನ್ನತ ಅಧಿಕಾರಿಗಳು ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಿದರು. ಚಟ್ ಗಿಬ್ಸ್ ಮತ್ತು ರೆನ್ ಗುಡ್ನೈಟ್ ಭಾರತಕ್ಕೆ ಬಂದಿದ್ದ ಸ್ಟಾರ್ಲಿಂಕ್ ಪ್ರತಿನಿಧಿಗಳು. ಅವರು ಭಾರತದಲ್ಲಿ ಭವಿಷ್ಯದ ಹೂಡಿಕೆ, ತಂತ್ರಜ್ಞಾನ ಮತ್ತು ಸಹಭಾಗಿತ್ವಗಳ ಕುರಿತು ಚರ್ಚಿಸಿದರು. ಪಿಯೂಷ್ ಗೋಯಲ್ ಅವರು ಈ ವಿಷಯವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡರು. ಮೋದಿ ಮಸ್ಕ್ ಮಾತುಕತೆಯಲ್ಲಿ ಮಿನಿಮಮ್ ಗವರ್ನ್ಮೆಂಟ್, ಮ್ಯಾಕ್ಸಿಮಮ್ ಗವರ್ನೆನ್ಸ್ ಆಲೋಚನೆಯು ಚರ್ಚೆಯಾಯಿತು. ಇದು ಮಸ್ಕ್ ಅವರ ಪ್ರಬಲ ಅಭಿಪ್ರಾಯವಾದ ಸರಳ, ಪರಿಣಾಮಕಾರಿ ಆಡಳಿತ ತತ್ವ. ಮಸ್ಕ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸರ್ಕಾರದ ಗವರ್ನ್ಮೆಂಟ್ ಎಫಿಷಿಯನ್ಸಿ ವಿಭಾಗದ ಸಲಹೆಗಾರನಾಗಿದ್ದರು. ಮೋದಿ ಅವರು ಭಾರತದಲ್ಲಿ ಡಿಜಿಟಲ್ ಆಡಳಿತದ ಪ್ರಗತಿಯನ್ನು ವಿವರಿಸಿದರು. ಭಾರತದಲ್ಲಿ ಈ ಸೇವೆಗಳ ವ್ಯಾಪ್ತಿಯನ್ನು ಹಬ್ಬಿಸಲು ಅವರು ಉತ್ಸುಕರಾಗಿದ್ದಾರೆ. ಮೋದಿ ಮತ್ತು ಮಸ್ಕ್ ಇಬ್ಬರೂ ನವೋದ್ಯಮಗಳ ಬೆಂಬಲಕ್ಕೆ ನಿಲ್ಲುತ್ತಿದ್ದಾರೆ. ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ನ ಹೂಡಿಕೆ ಭಾರತಕ್ಕೆ ಉಪಕಾರಿಯಾಗಲಿದೆ. ಟೆಸ್ಲಾ ಸಂಸ್ಥೆಯು ಭಾರತದಲ್ಲಿ ವಿದ್ಯುತ್ ವಾಹನಗಳ ಉತ್ಪಾದನೆಗೆ ಆಸಕ್ತಿ ತೋರಿಸುತ್ತಿದೆ. ಆದರೆ ಅದಕ್ಕೆ ಟ್ಯಾರಿಫ್ ಹಾಗೂ ನೀತಿ ನಿಯಮ ಸಂಬಂಧಿ ಪ್ರಶ್ನೆಗಳಿವೆ. ಭಾರತ ಅಮೆರಿಕದ ನಡುವಿನ ವ್ಯಾಪಾರ ಚರ್ಚೆಗಳು ಕೂಡ ನಡೆಯುತ್ತಿವೆ. ಈ ಚರ್ಚೆಗಳು 2025ರ ಸೆಪ್ಟೆಂಬರ್-ಅಕ್ಟೋಬರ್ ವೇಳೆಗೆ ಮುಗಿಯುವ ನಿರೀಕ್ಷೆಯಿದೆ. ಅದರಲ್ಲಿ ಟೆಸ್ಲಾ ಕಾರುಗಳ ಭಾರತ ಪ್ರವೇಶದ ಟ್ಯಾರಿಫ್ ವಿಚಾರವೂ ಮುಂದಿರಬಹುದು. ಟೆಸ್ಲಾ ಕಾರುಗಳಿಗೆ ಭಾರತೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯಿದೆ. ಭಾರತದಲ್ಲಿಯೇ ಕಾರುಗಳನ್ನು ತಯಾರಿಸಿದರೆ ದರ ಕಡಿಮೆಯಾಗುತ್ತದೆ. ಇದು ಉದ್ಯೋಗ ಸೃಷ್ಟಿಗೆ ಸಹಕಾರಿಯಾಗುತ್ತದೆ. ಸ್ಟಾರ್ಲಿಂಕ್ ಇತ್ತೀಚೆಗೆ ಜಿಯೋ ಮತ್ತು ಏರ್ಟೆಲ್ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಒಪ್ಪಂದಗಳ ಸಂಪೂರ್ಣ ವಿವರ ಇನ್ನೂ ಬಹಿರಂಗವಾಗಿಲ್ಲ. ಜಿಯೋ ಮತ್ತು ಏರ್ಟೆಲ್ ಈಗಾಗಲೇ ಸ್ಯಾಟಲೈಟ್ ಇಂಟರ್ನೆಟ್ ಸೇವೆಗಳ ಅನುಮತಿಗಳನ್ನು ಪಡೆದಿವೆ. ಸ್ಪೇಸ್ ಎಕ್ಸ್ ಕಂಪನಿಯು 2022ರಲ್ಲೇ ಜಿಎಂಪಿಸಿಎಸ್ ಪರವಾನಗಿ ಸಲ್ಲಿಸಿದೆ. ಇದು ಒಂದು ಜಾಗತಿಕ ಮೊಬೈಲ್ ಸ್ಯಾಟಲೈಟ್ ಸಂಪರ್ಕ ಪರವಾನಗಿ. ಈ ಪರವಾನಗಿಗೆ ಸರ್ಕಾರದ ಕೆಲವು ನಿಯಮಗಳನ್ನು ಪಾಲಿಸಬೇಕಿದೆ. ಮುಖ್ಯವಾಗಿ ಬಳಕೆದಾರರ ಡೇಟಾವನ್ನು ಭಾರತದಲ್ಲಿಯೇ ಸಂಗ್ರಹಿಸಬೇಕು ಮತ್ತು ಭದ್ರತಾ ಏಜೆನ್ಸಿಗಳಿಗೆ ಅಗತ್ಯವಿದ್ದಾಗ ಆ ಡೇಟಾ ಹಂಚಬೇಕು. ಸ್ಪೇಸ್ ಎಕ್ಸ್ ಈ ನಿಯಮಗಳಿಗೆ ಒಪ್ಪಿಗೆ ನೀಡಿರುವುದಾಗಿ ವರದಿಯಾಗಿದೆ. ಇದು ಪರವಾನಗಿಗೆ ದಾರಿ ತೆರೆಯಬಹುದು. ಸ್ಟಾರ್ಲಿಂಕ್ ಸೇವೆಗಳು ಗ್ರಾಮೀಣ ಪ್ರದೇಶಗಳಿಗೆ ಇಂಟರ್ನೆಟ್ ತಲುಪಿಸಲು ಪರಿಪೂರ್ಣ. ಭಾರತದಲ್ಲಿ 40% ಜನರು ಇನ್ನೂ ಇಂಟರ್ನೆಟ್ ಸೇವೆಯಿಂದ ದೂರವಿದ್ದಾರೆ. ಈ ಬಹುಪಾಲು ಗ್ರಾಮೀಣ ಪ್ರದೇಶದಲ್ಲಿಯೇ ಇರುತ್ತದೆ. ಸ್ಟಾರ್ಲಿಂಕ್ ಸೇವೆಯು ಈ ಅಗತ್ಯವನ್ನು ಪೂರೈಸಲಿದೆ. ಆದರೆ ಇದರ ಬೆಲೆ ಬಗ್ಗೆ ಚಿಂತೆ ಇದೆ. ಸ್ಟಾರ್ಲಿಂಕ್ ಸೇವೆಯು ಭಾರತೀಯ ದರಗಳಿಗೆ ಹೋಲಿಸಿದರೆ ದುಬಾರಿ. ಹೀಗಾಗಿ ದರ ಕಡಿಮೆ ಮಾಡುವ ಕುರಿತು ಇನ್ನೂ ನಿರ್ಧಾರವಿಲ್ಲ. ಸರ್ಕಾರದ ಅನುದಾನವಿಲ್ಲದಿದ್ದರೆ ಗ್ರಾಮೀಣ ಬಳಕೆದಾರರಿಗೆ ಈ ಸೇವೆ ಅಪ್ರಾಪ್ಯ. ಆದರೆ ತಂತ್ರಜ್ಞಾನದ ದೃಷ್ಟಿಯಿಂದ ಇದು ಉನ್ನತ ಮಟ್ಟದ ಸೇವೆ. ಹವಾಮಾನ ಬದಲಾವಣೆ ವಿರುದ್ಧದ ಹೋರಾಟಕ್ಕೂ ಸ್ಟಾರ್ಲಿಂಕ್ ಉಪಯುಕ್ತ. ಸ್ಪೇಸ್ ಎಕ್ಸ್ ಮೂಲಕ ಭಾರತದಲ್ಲಿ ನವ ಉದ್ಯೋಗಾವಕಾಶಗಳು ಉಂಟಾಗಬಹುದು. ಮೋದಿ ಅವರು ಭಾರತದಲ್ಲಿ ಯುವಜನರ ಬಲವನ್ನು ಒತ್ತಿ ಹೇಳಿದರು. ಎಲಾನ್ ಮಸ್ಕ್ ಈ ಬಲವನ್ನು ಆರ್ಥಿಕ ಬೆಳವಣಿಗೆಗೆ ಬಳಸಲು ಉತ್ಸುಕರಿದ್ದಾರೆ. ಸ್ಪೇಸ್ ಎಕ್ಸ್ ಮತ್ತು ಇಸ್ರೋ ಸಹಭಾಗಿತ್ವವೂ ಸಾಧ್ಯ. ಇಸ್ರೋ ಸ್ಥಳೀಯ ಉಡಾವಣೆಗಾಗಿ ಸ್ಪೇಸ್ ಎಕ್ಸ್ ಉಪಗ್ರಹಗಳನ್ನು ಬಳಸಬಹುದು. ಭಾರತ ಮತ್ತು ಯುಎಸ್ಎ ಬಾಹ್ಯಾಕಾಶ ಸಹಕಾರಕ್ಕೆ ಇದು ಹೊಸ ಬಾಗಿಲು ತೆರೆದಿದೆ. ವಿದ್ಯಾರ್ಥಿಗಳಿಗೆ ಸ್ಪೇಸ್ ಇಂಟರ್ನ್ಶಿಪ್ ಅವಕಾಶವೂ ಲಭ್ಯವಾಗಬಹುದು. ಮೋದಿ ಭಾರತಕ್ಕೆ ಉಪಗ್ರಹ ತಂತ್ರಜ್ಞಾನದಲ್ಲಿ ಮುನ್ನಡೆಯಬೇಕೆಂದು ಹೇಳಿದ್ದಾರೆ. ಈ ಮೂಲಕ ಭಾರತದ ಬಾಹ್ಯಾಕಾಶ ಉದ್ಯಮ ವಿಸ್ತಾರಗೊಳ್ಳಲಿದೆ. ಮೋದಿ ಮಸ್ಕ್ ಸಂಭಾಷಣೆಯು ವ್ಯಾಪಾರದಷ್ಟೇ ತಂತ್ರಜ್ಞಾನದಲ್ಲೂ ಭವಿಷ್ಯದ ಬಾಗಿಲು. ಭಾರತ ಅಮೆರಿಕ ಸಹಕಾರಕ್ಕೆ ಇದು ನಿಜವಾದ ತಂತ್ರಜ್ಞಾನ ಸೇತುವೆಯಾಗಿದೆ. ಡಿಜಿಟಲ್ ಇಂಡಿಯಾ ಕನಸಿಗೆ ಸ್ಟಾರ್ಲಿಂಕ್ ಸಹಕಾರ ದಾರಿ ತೋರಿಸುತ್ತದೆ. ವಿದ್ಯುತ್ ವಾಹನಗಳ ತಯಾರಿ ಮೂಲಕ ಟೆಸ್ಲಾ ಉದ್ಯಮ ಬಲವರ್ಧನೆ ಸಾಧ್ಯ. ಟೆಸ್ಲಾ ಮೇಕ್ ಇನ್ ಇಂಡಿಯಾ ಕನಸು ಈಗ ನಡೆಯುವ ಹಂತದಲ್ಲಿದೆ. ಮೋದಿ ಸರ್ಕಾರ ಈ ಹೂಡಿಕೆಗೆ ತ್ವರಿತ ಅನುಮತಿಗಳನ್ನು ನೀಡುತ್ತಿದೆ. ವ್ಯಾಪಾರ ಟ್ಯಾರಿಫ್ ಕುರಿತು ಅಮೆರಿಕದ ಚಿಂತೆಗಳು ಮುಂದುವರಿದಿವೆ. ಆದರೆ ಸಹಕಾರದಿಂದ ಈ ಸಮಸ್ಯೆ ಬಗೆಹರಿಯಬಹುದು. ಮೋದಿ ಮಸ್ಕ್ ಮಾತುಕತೆಯು ವೇಗದ ನಿರ್ಣಯಕ್ಕೆ ಕಾರಣವಾಗಬಹುದು. ಈ ಮಾತುಕತೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತಕ್ಕೆ ಪವರ್ ಬೂಸ್ಟರ್. ಸರ್ಕಾರದ ನಿಲುವುಗಳು ಇತ್ತೀಚೆಗೆ ಹೂಡಿಕೆಗೆ ಅನುಕೂಲವಾಗಿವೆ. ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಭಾರತದ ಮುಂದಿನ ಹೂಡಿಕೆಯ ಗುರಿ.
ಸ್ಟಾರ್ಲಿಂಕ್ ಸೇವೆಯಿಂದ ಶಿಕ್ಷಣ, ಆರೋಗ್ಯ ಮತ್ತು ವ್ಯಾಪಾರ ಕ್ಷೇತ್ರಕ್ಕೂ ಉಪಯೋಗ. ಮೋದಿ ಮೇಕ್ ಇನ್ ಇಂಡಿಯಾ ಮತ್ತು ಡಿಜಿಟಲ್ ಇಂಡಿಯಾ ಪರಿಕಲ್ಪನೆಗಳನ್ನು ಒತ್ತಿ ಹೇಳಿದ್ದಾರೆ. ಈ ಬಗೆಗಿನ ಮಸ್ಕ್ ಅಭಿಪ್ರಾಯವು ಸಹಕಾರ ಭರಿತವಾಗಿದೆ. ಟೆಸ್ಲಾ ಚಾರ್ಜರ್ ನೆಟ್ವರ್ಕ್ ಭಾರತದಲ್ಲಿ ಬೆಳೆದು ಬರುತ್ತಿದೆ. ವಿದ್ಯುತ್ ವಾಹನ ಬಳಕೆಗೆ ಹೆಚ್ಚಿನ ಪೂರಕ ಮೂಲಸೌಕರ್ಯ ನಿರ್ಮಾಣದ ಅಗತ್ಯವಿದೆ. ಟೆಸ್ಲಾ ಭಾರತದಲ್ಲಿ ಸಾಫ್ಟ್ವೇರ್ R&D ಸ್ಥಾಪಿಸಲು ಉತ್ಸಾಹವಾಗಿದೆ. ಈ ಕೇಂದ್ರಗಳು ಭಾರತೀಯ ಇಂಜಿನಿಯರ್ಗಳಿಗೆ ಹೊಸ ಅವಕಾಶ. ಸ್ಟಾರ್ಲಿಂಕ್ ಸಹಪಾಠದ ಮೂಲಕ ಬಲಿಷ್ಠ ಡಿಜಿಟಲ್ ದೇಶಕ್ಕೆ ಹೆಜ್ಜೆ. ಎಲಾನ್ ಮಸ್ಕ್ ಭಾರತದ ಐಟಿ ಕ್ಷೇತ್ರವನ್ನು ಜಾಗತಿಕ ಪಟ್ಯ ಮಾಡಲು ತಯಾರಾಗಿದ್ದಾರೆ. ಮೋದಿ ಅವರ ನೀತಿಗಳು ಹೂಡಿಕೆದಾರ ಸ್ನೇಹಿ. ದೇಶೀಯ ಉತ್ಪಾದನೆಗೆ ಆದ್ಯತೆ ಇದೆ. ತಂತ್ರಜ್ಞಾನ ಮತ್ತು ಡಿಜಿಟಲ್ ಆಡಳಿತದಲ್ಲಿ ಭಾರತ ಉತ್ಕೃಷ್ಟತೆ ಸಾಧಿಸಿದೆ. ಈ ಎಲ್ಲಾ ಕ್ಷೇತ್ರಗಳಲ್ಲೂ ಮಸ್ಕ್ ಆಸಕ್ತಿ ತೋರಿಸಿದ್ದಾರೆ. ಮೋದಿ ಮಸ್ಕ್ ಮಾತುಕತೆ ಭವಿಷ್ಯ ದಿಶೆ ತೋರಿಸಿದೆ. ಈ ಸಹಕಾರದಿಂದ ಭಾರತದಲ್ಲಿ ಆರ್ಥಿಕ ಉಜ್ವಲತೆ ಸಾಧ್ಯ. ಬಾಹ್ಯಾಕಾಶ, ಇಂಟರ್ನೆಟ್, ವಾಹನಗಳು, ತಂತ್ರಜ್ಞಾನ ಎಲ್ಲದರಲ್ಲಿ ಹೊಸ ಅಧ್ಯಾಯ. ಭಾರತ ಮುಂದಿನ ತಂತ್ರಜ್ಞಾನ ಶಕ್ತಿ ಎಂಬ ವಿಶ್ವದ ದೃಷ್ಟಿಕೋನಕ್ಕೆ ಇದು ದೃಢತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಎಂದು ಅನಿಸಿದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಪುನಃ ಭೇಟಿ ಮಾಡೋಣ. ನಮಸ್ಕಾರ.